ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. 1-2-2-1 ರಿವರ್ಸ್. 12ನೇ ಶತಮಾನದಲ್ಲಿ ಯಾವಾಗ ಅಸಮಾನತೆ ಇತ್ತು, ಅಸ್ಪೃಶ್ಯತೆ ಇತ್ತು, ಮೇಲು ಕೀಳು ಅನ್ನೋ ಒಂದು ಭಾವನೆ ಇತ್ತು, ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು ಎಲ್ಲವೂ ತಾಂಡವಾಡ್ತಿತ್ತು. ಅಂತ ಸಂದರ್ಭದಲ್ಲಿ ಅಣ್ಣ ಬಸವಣ್ಣನವ್ರನ್ನ ಇವತ್ತು ನಾವು ಅವ್ರು ಹುಟ್ಟಿದ್ದು ಯಾವ ಒಂದು ಸಮಾಜದಲ್ಲಿ, ಬ್ರಾಹ್ಮಣ ಸಮಾಜದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಒಂದು ದಿವಸ. ಆದ್ರೆ ಅವರು ಬಾಲ್ಯದಲ್ಲೇ ಕೆಲವೊಂದು ತಮ್ಮ ಮನೆಯಲ್ಲಿ ಇರುವಂತ ಪದ್ಧತಿಗಳನ್ನು, ಅದರ ಬಗ್ಗೆ ಈಗಾಗಲೇ ನಮ್ಮ ಪೋತೆಯವರು ಹೇಳಿದ್ದಾರೆ. ಅವ್ರಿಗೆ ಹಾಕೋದು ಸರಿ ಅನ್ನಿಸ್ಲಿಲ್ಲ, ಹಿಡಿಸ್ಲಿಲ್ಲ. ತಮ್ಮ ಮನೆ ಹೆಣ್ಣು ಮಕ್ಕಳಿಗೆ, ಸಹೋದರಿಯರಿಗೆ ಆಗಿರುವಂತ ಆ ಭಿನ್ನ ಇದನ್ನ ತಿಳಿಸ್ಲಿಲ್ಲ. ಯಾಕಂದ್ರೆ ಹೆಣ್ಣು ಒಂದು ತಾಯಿ, ನಮಗೆ ತಾಯಿಯಿಂದೇ ನಾವು ಬರ್ತೀವಿ. ಯಾರು ನಾವು ತಾಯಿ ಇರ್ಲಾರ್ದೆ ಬರ್ದಿಲ್ಲ ಹೊರಗೆ. ತಾಯಿ, ಸಹೋದರಿ, ಮಡದಿ, ಮಗಳು, ಒಂದು ಶ್ರೇಷ್ಠತೆ ಅನ್ನೋದನ್ನ ಬಸವಣ್ಣವರು, ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಹೇಳುವಂತಹದ್ದು. ಇವತ್ತು ಪೋತಿಯವರು ಹೊಡೆದಂತ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಇವತ್ತು ಇಂಗ್ಲೇಶ್ವರ ಬಾಗೇವಾಡಿಯಲ್ಲಿ ಹುಟ್ಟಿ, ತದನಂತರ ಕೂಡಲ ಸಂಗಮಕ್ಕೆ ಹೋಗಿ, ಮುಂದೆ ಮಂಗಳವಾಡಕ್ಕೆ ಹೋಗಿ, ಮುಂದೆ ಬಸವ ಕಲ್ಯಾಣಕ್ಕೆ ಹೋಗಿದ್ದ ವಿಚಾರಗಳೆಲ್ಲ ತಮ್ಗೆಲ್ಲ ಗೊತ್ತಿದ್ದಾವೆ. ಇವತ್ತು ನಾವು ಎಲ್ಲರೂ ನೆನೆಸ್ತೀವಿ ಯಾರನ್ನ, ಕಾರ್ಲ್ ಮಾರ್ಕ್ಸ್ 16ನೇ ಶತಮಾನ. ಅದರಲ್ಲ ಕಾರ್ಲ್ ಮಾರ್ಕ್ಸ್ 14 ಪೋತಿಯವ್ರ. ನಿಮ್ಮಟ್ ನಾವು ಬುದ್ಧಿಜೀವಿಗಳಲ್ಲ. ಕಾರ್ಲ್ ಮಾರ್ಕ್ಸ್ ಪ್ರೊಫೆಸರ್ ರಾಜು ಅಲ್ಗೂರ್ ಅವರು. ಕಾರ್ಲ್ ಮಾರ್ಕ್ಸ್ 16th ಸೆಂಚುರಿ ಹೌದು. ಯಾವ್ದ್ರಿ? ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಇವತ್ತು ದಿವಸ ಅಂದು ಕಾಯಕಕ್ಕೆ ಗೌರವ ಕೊಟ್ರು, ಲೇಬರ್ ಡಿಗ್ನಿಟಿ ಅಂತೀವಿ ನಾವು. ಅದು ಅದಕ್ಕಿಂತ ಮುಂಚಿತವಾಗಿ 12ನೇ ಶತಮಾನದಲ್ಲೂ ಬಸವಣ್ಣವರು ಕಾಯಕದ ಘನತೆಯನ್ನ, ಗೌರವನ್ನ 12ನೇ ಶತಮಾನದಲ್ಲಿ ಕೊಟ್ಟಂತವ್ರು. ಬರೇ ಕಾಯಕ ಒಂದೇ ಅಲ್ಲ, ಅದ್ರ ಜೊತೆಗೆ ದಾಸೋಹ. ಕುವೆಂಪು ಅವ್ರ ಬಂದಿದ್ದು ಓದ್ತಾ ಇದ್ದೇನೆ ಅವತ್ತೊಂದು ದಿವಸ. ಯಾರೋ ಒಂದು ಮೆಸೇಜ್ ಮಾಡಿದ್ರು ನನಗ. ಆದ್ರೆ ಕುವೆಂಪು ಅವ್ರ ಯಾವುದೋ ಒಂದು ಇದ್ರಲ್ಲಿ ಹೇಳ್ತಾರೆ, ಕಾರ್ಲ್ ಮಾರ್ಕ್ಸ್ ಒಂದು ಶ್ರೇಷ್ಠ ಒಂದು ಅಣ್ಣ ಬಸವಣ್ಣವರು. ಯಾಕಂದ್ರೆ ಕಾರ್ಲ್ ಮಾರ್ಕ್ಸ್ ಕೇವಲ ಒಂದು ಕಾಯಕದ ಗೌರವ, ಅಂದ್ರೆ ಕಸ ಹುಡುಗ ದಿವಸನೂ ಶ್ರೇಷ್ಠ. ಯಾವುದೇ ಕಾಯಕ, ಕುಂಬಾರ, ಕಮ್ಮಾರ, ಯಾರು ಕಳಿಸ್ತಾರದವ್ರಲ್ಲ, ಅವ್ರದೊಂದು ಕಾಯಕ. ಅದನ್ನು ಡ್ರೈವರ್ ಹೋಗ್ಬೇಕು, ಒಂದು ಕಾಯಕ. ಅದನ್ನ ಅವಾಗ ಕಾಯಕದ ಜೊತೆಗೆ ದಾಸೋಹ. ಅಂದ್ರೆ ನೀವು ಕಾರ್ಲ್ ಮಾರ್ಕ್ಸ್ ಏನ್ ಹೇಳ್ದ, ನೀವು ದುಡ್ದು ತಿನ್ರಿ ಅಂತ ಹೇಳ್ದ. ಆದ್ರೆ ಬಸವಣ್ಣವ್ರು ಹೇಳಿದ, ನೀವು ದುಡ್ದು ನೀವು ತಿನ್ರಿ, ಅದರಲ್ಲಿ ಇರುವಂತ ಒಂದು ಭಾಗವನ್ನ ದಾಸೋಹ ಮಾಡ್ರಿ ಅಂತ ಹೇಳಿದ್ರು. ಇದು ಕಾರ್ಲ್ ಮಾರ್ಕ್ಸ್ ಮತ್ತು ಬಸವಣ್ಣ ಡಿಫರೆನ್ಸ್. ಮತ್ತು ಸುಮಾರು 400-500 ವರ್ಷ ಮೊದಲು ಹೇಳಿದಂತ. ಇವತ್ತು ಅನುಭವ ಮಂಟಪ, ಮ್ಯಾಗ್ನಾ ಕಾರ್ಟಾ ಏನಂತೆ, ಅದಕ್ಕಿಂತ ಮುಂಚಿತವಾಗಿ 800 ವರ್ಷ ಮುಂಚಿತವಾಗಿ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಎಲ್ಲಾ ಕಾಯಕ ವರ್ಗದ ಜನರನ್ನ ಸೇರಿಸ್ಕೊಂಡು ಇವತ್ತು ಅಲ್ಲಿ ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣವರು ನಮ್ಮ ಅಲ್ಲಂ ಪ್ರಭುಗಳ ಶೂನ್ಯಪೀಠ, ಅಲ್ಲಂ ಪ್ರಭುಗಳನ್ನ ಅಧ್ಯಕ್ಷತೆ ಮಾಡಿ, ಅವರೇ ಅಧ್ಯಕ್ಷರಾಗಬಹುದಾಗಿತ್ತು. ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮಾದಾರ ಚೆನ್ನಯ್ಯ, ಡೋವರ ಕಕ್ಕಯ್ಯ, ಸಮಗಾಲ ಹರಳಯ್ಯ, ಅಕ್ಕಮಾದೇವಿ, ಚನ್ನಬಸವಣ್ಣ, ಅಂಬಿಗರ ಚೌಡಯ್ಯ, ನೂಲಿ ಚಂದಯ್ಯ, ಇವತ್ತು ಬಹಳಷ್ಟು ಮುಸಲ್ಮಾನ್ ಸಮಾಜದ ಸಮುದಾಯವರೆಲ್ಲ ಇಲ್ಲಿದ್ದಾರೆ. ನಮ್ಮ ಗಣ್ಯರ್ ಪಾಟೀಲ್ ಎಲ್ಲ ಹೋಗ್ತಾರೆ. ಮರಳ ಸಿದ್ದಯ್ಯ, ಮುಸಲ್ಮಾನರು ಅವರು ಇದ್ರಿ, ನೀವು ಇದ್ರಿ. ಮರಳ ಶಾಂತ, ಅಂದ್ರೆ ಎಲ್ಲಾ ವರ್ಗದ ಜನರು ಇದ್ರು ತುಂಬ. ಹೀಗೆ ಅಷ್ಟೇ ಅಲ್ಲ, ಸೂಳೆ ಸಂಕವನು ಕೂಡ. ನಾನು ಒಂದ್ಸಲ ಮೊನ್ನೆ
ಯಾರೋ ಒಬ್ಬ ಮಹಾಶಯ ಯಾರಿಗೋ ಆ ಒಂದು ಶಬ್ದವನ್ನ ಪ್ರಯೋಗ ಮಾಡಿದ, ಸೂಳೆ ವಿಚಾರ ಅಂತ ಹೇಳಿ. ನಾನು ಹೇಳಿದ, ಸೂಳೆ ಅವಳು ತನ್ನ ಹಸುವಿನ ಸಲುವಾಗಿ ತನ್ನ ಹಸುವಿನ ಸಲುವಾಗಿ ತನ್ನ ಕುಟುಂಬವನ್ನು ಸಾಕ್ಲಿಕ್ಕೆ ಇವತ್ತು ದಿವಸ ಸಮಾಜ ಅವಳನ್ನ ಅಲ್ಲಿ ಒಯ್ದು ತಲುಪಿಸಿರ್ತೀವಿ ನಾವು. ಆದ್ರೆ ನಾವು ನೋಡುವಂತದ್ದು ನಮ್ಮ ಭಾವನೆಗಳು ಬೇರೆ ಇರ್ತವೆ. ಆ ಸೂಳೆನೂ ಕೂಡ ಶ್ರೇಷ್ಠ ಅಂತ ಹೇಳಿದ್ರು, ಸಂಕವನು ಕೂಡ ಶ್ರೇಷ್ಠ ಅಂತ ಹೇಳಿ ಅನುಭವ ಮಂಟಪದಲ್ಲಿ ಅವಳಿಗೂ ಸ್ಥಾನ ಆಯ್ತು. ಸಿದ್ದರಾಮೇಶ್ವರ ಭೂಮಿ ಅಂತೇಳಿ ಹೀಗೆ ಆ ಅನುಭವ ಮಂಟಪದ ಜೊತೆಗೆ 12ನೇ ಶತಮಾನದಲ್ಲಿ ದೇವರಿಗೆ ಕನ್ನಡ ಬರ್ತಿರ್ಲಿಲ್ಲ. ದೇವರಿಗೆ ಕನ್ನಡ ಬರ್ತಿರ್ಲಿಲ್ಲ, ಅವ್ರು ಎಲ್ಲ ಸಂಸ್ಕೃತ. ದೇವರಿಗೆ ಸಂಸ್ಕೃತಾಗೆ ನಾವೆಲ್ಲ ಈಗೂ ಬಿಟ್ಟಿಲ್ಲ, ಆದ್ರೆ ಅವಾಗಂತೂ ಪೂರ್ತಿ ಅದೇ. ಈಗೂ ನಾವು ಅದೇ ಮಾಡ್ತೀವಿ. ಮತ್ ಬೇರೆ ಎಲ್ಲ GS ಪಾಟೀಲ್ ಚೆನ್ನಾಗಿ ಹೇಳ್ತಾರ. ಈಗ ಅವಾಗ ದೇವರಿಗೆ ಕಟ್ಕೊಂಡವ್ರ ಕನ್ನಡ ಬರ್ತಿರ್ಲಿಲ್ಲ. ದೇವರಿಗೆ ಕನ್ನಡ ಕಲಿಸಿದವ್ರು ಯಾರು ಅಂದ್ರೆ ಈ ವಚನಕಾರರು. ಇವತ್ತು ಬಸವ ಧರ್ಮ ಏನಿದೆಯಲ್ಲ ಅದು ಕನ್ನಡದ ಧರ್ಮ, ಕನ್ನಡ ನಾಡಿನಲ್ಲಿ ಹುಟ್ಟಿದಂತ ಧರ್ಮ. ವಚನ ಚಳವಳಿ ಮೂಲಕ ಆಡು ಭಾಷೆಯಲ್ಲಿ ಇವತ್ತು ಜನರಿಗೆ ಇವತ್ತು ದಿವಸ ಒಂದು ಸಾಮಾಜಿಕ ಸುಧಾರಣೆ ತರಬೇಕು, ಸಮಾನತೆ ತಗೋಬೇಕು, ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಅಣ್ಣ ಬಸವಣ್ಣವರು ಬಸವಾದೇಶ ಅಂದ್ರೆ ಕನಸನ್ನು ಕಂಡಂತದ್ದು. ಆ ಇವತ್ತಿಗೂ ಕೂಡ ಬಸವಣ್ಣವರು, ಬೌದ್ಧರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1221 12ನೇ ಶತಮಾನ ಅಂತ ಬಹಳ ಕ್ಲಿಷ್ಟಕರ ಅಂತ ಇತ್ತು, ಪರಿಸ್ಥಿತಿ ಇತ್ತಂತ 800 ವರ್ಷದಿಂದ. ಇವತ್ತು ಕೂಡ ನಾವು ಮರ್ಯಾದೆ ಹತ್ಯೆ ನೋಡ್ತೀವಿ. ಅವಾಗ ಕಲ್ಯಾಣ ಕ್ರಾಂತಿ ಆಗಿದೆ, ಅವಾಗ ಈ ಅಂತರ್ಜಾತೀಯ ಅವಧಿಯಿಂದ ಅವಾಗ ಹೆಂಗಿರ್ಬೇಕು. ಬಹುಶಃ ಕಲ್ಯಾಣ ಕ್ರಾಂತಿ ಆಗಿದ್ರೆ ಇವತ್ತು ಭಾರತ ದೇಶ ಬಸವ ಧರ್ಮ ಆಗಿ ಇವತ್ತು ಹೊರಹೊಮ್ಮತಿತ್ತು, ಜಾಗತಿಕ ಧರ್ಮ ಆಗ್ತಿತ್ತು, ಬಸವ ಸಂಸ್ಕೃತಿ ಇವತ್ತು ಸಾಕ್ತಾ ಇತ್ತು. ಅಂದ್ರೆ ಬಹಳಷ್ಟು ಮಂದಿ ನಾವು ಲಿಂಗಾಯತರು ಕೂಡಿವ್ರಿ. ನಾವು ಮೇಲ್ವರ್ಗರು, ಇವರೆಲ್ಲ ನಮ್ಮ ಸಂಪಣಿ, ನಾವು ಎಲ್ಲ ಮಠ, ನಾವೆಲ್ಲರೂ ಮೇಲ್ವರ್ಗದವರು ನೋಡ್ತಿದ್ವಿ. ನಾವು ಮೊದಲು ಏನಿದ್ದೀವೋ ನಮ್ಗೆ ಗೊತ್ತಿಲ್ಲ. 12 ಬಸವಣ್ಣವ್ರಕ್ಕಿಂತ ಮೊದಲು ನಾವು ಏನಿದ್ದೀವೋ ನಮ್ಗೆ ಗೊತ್ತಿಲ್ಲ. ಮತ್ತು ಬಸವಣ್ಣವರು ಮೂಲತಃ ಪ್ರಾರಂಭ ಮಾಡಿದ್ದೇನು ಈ ಚತುರ್ವರ್ಣದ ವಿರುದ್ಧ. ಚತುರ್ವರ್ಣ ಎಂದ್ರೇನು? 1 A ಹಿಂದೂಸ್, B ಕ್ಷತ್ರಿಯಾಸ್, C ವೈಶ್ಯಾಸ್, D ಶೂದ್ರಾಸ್. ಬಸವಣ್ಣವರು ಇದನ್ನ 4 ಹೊರತುಪಡಿಸಿ ಹೊರಗಿದ್ರು. 1871 ಮೈಸೂರು ಸೆನ್ಸಸ್ ತೆಗೆದು ನೋಡ್ರಿ, ಗೊತ್ತಾಗತ್ತೆ ನಿಮ್ಗೆ. ನಾವು ಈ 4 ಇದ್ರಾಗ ಇರ್ಲಿಲ್ಲ. ಬ್ರಾಹ್ಮಣರಾಗಂತೂ ನೀವು ಲಿಂಗಾಯತ ಬರಂಗಿಲ್ಲ. ಕ್ಷತ್ರಿಯರಾಗಿ ಆಯ್ತಪ್ಪ, ಚಕ್ರ, ಕಿತ್ತೂರು ರಾಣಿ ಚೆನ್ನಮ್ಮ, ಹಿಂಗೆಲ್ಲ ಕೆಳದಿ ಅರಸರು, ಹಿಂಗೆಲ್ಲ ವಿಜಯನಗರ ಅರಸರು ಮೊದಲಿನವರು, ಮೈಸೂರು ಅರಸರು ಮೊದಲೆಲ್ಲ ಲಿಂಗಾಯತ. ಕ್ಷತ್ರಿಯದಾಗರೆ ಬರ್ಬೇಕಾಗಿತ್ತಲ್ಲ, ಅಲ್ಲಿ ಇಲ್ಲ. ಆಯ್ತಪ್ಪ ಲಿಂಗಾಯತರು ನಾವೆಲ್ಲ ಎಲ್ಲ ನಮ್ಮ ಎಲ್ಲ ರವಿ ಬಿಜರಿಗೆ ಅದೆಲ್ಲ ಕೂತಾರ, ಕಡೆಗೆ ನಾವು ವೈಶ್ಯನಗರ ಬರ್ಬೇಕಲ್ಲ, ವ್ಯಾಪಾರಸ್ಥರು ಅಂತ ಹೇಳಿ. ರವಿ ಬಿಜರಿಗೆ ಅಲ್ಲಿ ಇರ್ಲಿಲ್ಲ. ಮತ್ತೆ ಎಲ್ಲಿದ್ರಿ? ಕಡೆಗೆ ಶೂದ್ರದಾಗ ಅಂತ ಕಂಪಲ್ಸರಿ ಇರ್ಬೇಕಾಗಿತ್ತಲ್ಲ ಶೂದ್ರದಾಗ. ಅಲ್ಲಿ ನೀವು ಇದ್ದಿದ್ದಿಲ್ಲ. ಅಂದ್ರೆ ಬಸವಣ್ಣವ್ರು ಹುಟ್ಟಾಕಿದೇನು ಈ ಚತುರ್ವರ್ಣದ ವಿರೋಧವಾಗಿತ್ತು ಸಹ. ಇವ್ 4 ಇರ್ಲಿಲ್ಲ. ನೀವು ಅದರ್ ಆರ್ಡರ್ಸ್ ಅಂತ ಹೇಳಿ, ಹಂಗೆ ಜೈನರು ಇದ್ರಲ್ಲ ಹಂಗ ಅದರ್ ಆರ್ಡರ್ಸ್ ಲಿಂಗಾಯತ್ ಅಂತಿದ್ದ. ಅವಾಗ ಬ್ರಿಟಿಷರ್ ಇದ್ದ. 1871 ಮೈಸೂರು ಮಹಾರಾಜರ ಅಧಿಕಾರನಾಗ ಇರ್ಲಿಲ್ಲ. ಫಸ್ಟ್ ಸೆನ್ಸಸ್ ಆಫ್ ಮೈಸೂರು A.W. ಲಿಂಡ್ಸೆ ಅಂತ ಹೇಳಿ, ಕರೆಕ್ಟ್ ಮೀ ಜಸ್ ಪಡ್ರೆ ಇಫ್ ಐ ಆಮ್ ರಾಂಗ್. A.W. ಲಿಂಡ್ಸೆ ಅಂತ ಹೇಳಿ ಅವ ಬರೀತಾನೆ ಸೆನ್ಸಸ್ ನಾಗ ಎ ಹಿಂದೂಸ್, ರಜವರ್ಗರ, ಬ್ರಾಹ್ಮಣ್, ಕ್ಷತ್ರಿಯ, ವೈಶ್ಯ, ಶೂದ್ರಾಸ್ ಎಲ್ಲ ಬಂತು, ಮುಗೀತು. ನಾವು ಎಲ್ಲೂ ಇಲ್ಲ. ಮುಂದ ಅದರ್ ಆರ್ಡರ್ಸ್ ಅಂತ ಬರ್ತದೆ. ಅದರ್ ಆರ್ಡರ್ಸ್ ಇತರೆ ಧರ್ಮಗಳು. ಈ ಜೈನ್ಸ್ ಅವರು ಚತುರ್ವರ್ಣದ ಹೊರಗೆ ಇತ್ತು. ಸ್ವತಂತ್ರ ಅವರೊಂದು ಇಂಡಿಕ್ ರಿಲಿಜನ್. ಅಂದ್ರೆ ಭಾರತ ದೇಶದಲ್ಲಿ ಹುಟ್ಟಿದಂತ ಧರ್ಮಗಳು ಸಿಖ್, ಜೈನ, ಇವು ಭಾರತ ದೇಶದಲ್ಲಿ ಹುಟ್ಟಿರುತ್ತದ್ದು. ಎಫ್ ಲಿಂಗಾಯಸ್ ಅಂತ
ಎಫ್ ಲಿಂಗಾಯಸ್ ಅವರ ನಾವು ತುಸು ಕಲ್ತಿದೀವಿ. ಅವಾಗ ಡೆಫಿನೇಷನ್ ಕೊಡ್ತಾನ ಒಂದನ್ನ ಲಿಂಗಾಯಸ್ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಬರೀತಾನ. ಇಟ್ ಈಸ್ ನಾಟ್ ಅ ಕಾಸ್ಟ್, ಅದು ಜಾತಿ ಅಲ್ಲ, ಇಟ್ಸ್ ಅ ರಿಲಿಜನ್, ಒಂದು ಧರ್ಮ. ವೇರ್ ಮೆನಿ ಕಾಸ್ಟ್ ಬಿಲಾಂಗ್, ಬಹಳಷ್ಟು ಜಾತಿಗಳು ಒಳಗೊಂಡಂತ ಒಂದು ಧರ್ಮ. ಮತ್ ನಮ್ಮ ಬಗ್ಗೆನೂ ಬರೀತಾನ. ಇಗ್ನೋರೆಂಟ್ ಪೀಪಲ್, ನಾನು ನೀನು ಇಗ್ನೋರೆಂಟ್ ತಿಳುವಳಿಕೆ ಇದ್ದ ಜನ, ಇಗ್ನೋರೆಂಟ್ ಪೀಪಲ್ ತಿಳುವಳಿಕೆ. ರಿಜಿಸ್ಟರ್ಡ್ ಇಸ್ ಅ ಕಾಸ್ಟ್, ಜಾತಿ ಅಂತ ಬರೆಸ್ತೀವಿ ನಾವು ಲಿಂಗಾಯತಲ್ಲಿ. Care has to be taken by enumerators and census enumerators ಇರ್ತಾರೆ, census officers to register him or her in the. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.